ಸೀರೆ ಸಂಭ್ರಮ. ನಾನಿವತ್ತು ಸೀರೆಗಳ ಬಗ್ಗೆ ಏನು ಮಾಹಿತಿ ನೀಡ್ತಿಲ್ಲ ನಿಮಗೆ, ಆದ್ರೆ ಸೀರೆ ಬಿಸ್ನೆಸ್ ಯಾರಾದ್ರೂ ಹೊಸದಾಗಿ ಶುರು ಮಾಡ್ತೀರಾ ಅನ್ನೋರಿಗೆ ನಾನು ಕೆಲವೊಂದು ಟಿಪ್ಸ್ ಗಳನ್ನ ಹೇಳ್ತೀನಿ, ಏನ್ ಮಾಡ್ಬೋದು ಏನ್ ಮಾಡಬಾರ್ದು ಅಂತ. ಪ್ಲೀಸ್ ಇದನ್ನ ಫಾಲೋ ಮಾಡಿ. ನಂಬರ್ 1, ನಿಮಗೆ ಏನಾದ್ರು ಸೀರೆ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀರಾ ಅಂದ್ರೆ ನಿಮ್ ಫಾಲೋವರ್ಸ್ ಅಟ್ಲೀಸ್ಟ್ 10K 15K 20K ಏನಾದ್ರು ಇದ್ರೆ ಮಾತ್ರ ಈ ಬಿಸ್ನೆಸ್ ನ ಶುರು ಮಾಡಿ. ಫಾಸ್ಟ್ ಆಗಿ ಅಲ್ದಿದ್ರು ನಿಧಾನವಾಗಾದ್ರೂ ನಿಮಗೆ ಇದರಿಂದ ಲಾಭ ಬರ್ಬೋದು. ಎರಡನೇದು, ನಿಮಗೆ ಅಕ್ಕಪಕ್ಕ ಜನ ತುಂಬಾ ಪರಿಚಯ ಇರಬೇಕು ಅಥವಾ ಸ್ನೇಹಿತರದ್ದು ತುಂಬಾ ಚೆನ್ನಾಗಿ ಪರಿಚಯ ಇರಬೇಕು. ನಿಮಗೆ ಆನ್ಲೈನ್ ಅಲ್ಲಿ ಇಲ್ಲ ಅಂದ್ರೂ ಆಫ್ಲೈನ್ ಅಲ್ಲಿ ಆದ್ರೂ ಖಂಡಿತ ಬಿಸ್ನೆಸ್ ಆಗುತ್ತೆ. ಮೂರನೇದು, ರಿಲೇಷನ್ ನ ನಂಬ್ಕೊಂಡು ಖಂಡಿತ ಮಾಡಕ್ ಹೋಗ್ಬೇಡಿ, ಯಾಕಂದ್ರೆ ಅವ್ರು ಯಾರು ನಮ್ಮ ಹತ್ರ ಬಂದು ತಗೊಳೋದಿಲ್ಲ. ನಮ್ಮ ಹತ್ರ ಬಂದು ತಗೊಳೋದಿರ್ಲಿ, ನಾವ್ ಅದೇ ರೈಟಿಗೆ ತಂದಿದೀವಿ ತಗೊಳ್ಳಿ ಅಂದ್ರೂ ಅವ್ರು ಅದನ್ನ ನಂಬೋದಿಲ್ಲ. ಇನ್ನು ಕಡಿಮೆಗೆ ಸಿಗುತ್ತಾ ನನಗೆ, ನಾನು ಅದಲ್ವಾ ನಾನು ಇದಲ್ವಾ ಅಂತ ಕೇಳ್ತಾರೆ. ದಯವಿಟ್ಟು ರಿಲೇಷನ್ ನ ನಂಬ್ಕೊಂಡು ಮಾಡಕ್ ಹೋಗ್ಬೇಡಿ. ನಾಲ್ಕನೇದು, ನೀವೇನಾದ್ರೂ ನಿಮ್ಮ ಹತ್ರ ನನ್ನ ಹತ್ರ ದುಡ್ಡು ಜಾಸ್ತಿ ಇದೆ, ನಾನು ಅದರಿಂದ ದುಡ್ಡು ಇನ್ವೆಸ್ಟ್ ಮಾಡ್ತೀನಿ ಪರವಾಗಿಲ್ಲ ಅಂದ್ರೆ ಹಾಕಿ, ಆದ್ರೆ ಅದರಿಂದ ತಕ್ಷಣ ನಿಮಗೆ ಲಾಭ ಬರಲ್ಲ. 6 ತಿಂಗಳು, ವರ್ಷ, 2 ವರ್ಷ ನೀವು ಕಾಯ್ತೀರಾ, ದುಡ್ಡನ್ನ ಇನ್ವೆಸ್ಟ್ ಮಾಡಿ ನೀವು ಕಾಯ್ತೀರಾ ಅನ್ನೋದಿದ್ರೆ ನೀವು ಕೂಡ ಹಾಕ್ಬೋದು, ದುಡ್ಡು ಇನ್ವೆಸ್ಟ್ ಮಾಡಿ ತಗೊಳ್ಬಹುದು. ನೆಕ್ಸ್ಟ್ ಏನಂದ್ರೆ, ದುಡ್ಡೇ ಇಲ್ಲ ನನ್ನ ಹತ್ರ, ನಾನು ಏನೋ ಯಾರ ಹತ್ರನೋ ತಗೊಂಡು ಫ್ರೆಂಡ್ ಹತ್ರನೋ ಹಸ್ಬೆಂಡ್ ಹತ್ರನೋ ಕೇಳ್ಕೊಂಡು ನಾನು ಮಾಡ್ಬೇಕು, ಎಲ್ಲಾರು ಮಾಡ್ತಿದ್ದಾರೆ ಅದರಿಂದ ತುಂಬಾ ಲಾಭ ಗಳಿಸ್ತಿದ್ದಾರೆ ಅಂತ ಅನ್ಕೊಂಡು 10,000 20,000 ಏನಾದ್ರು ನೀವು ಇನ್ವೆಸ್ಟ್ ಮಾಡಿ ಬಿಸ್ನೆಸ್ ಮಾಡಿ ನಂಗೊಂದು ತಿಂಗಳಲ್ಲೇ ಇಷ್ಟು ಲಾಭ ಬೇಕಂದ್ರೆ ದೇವರಣೆ ಆಗಲ್ಲ ಗುರು. ನಾನು ಹೇಳ್ತಿದ್ದೀನಿ, ತುಂಬಾ ದಿನ ನೀವು ಕಾಯ್ಬೇಕಾಗುತ್ತೆ. ನಿಮಗೆ ಫಾಲೋವರ್ಸ್ ಏನಾದ್ರು ಇಲ್ಲ ಅಂದ್ರೆ ನೀವು ತುಂಬಾ ದಿನ, ವರ್ಷಗಟ್ಲೆ 2 ವರ್ಷಗಟ್ಲೆ ಕಾಯ್ಬೇಕು. ಇನ್ವೆಸ್ಟ್ ಮಾಡಿ, ನನ್ನ ಕೆಪಾಸಿಟಿ ಇದೆ, ನಾನು ಕಾಯ್ತೀನಿ ನಾನು ಬರೋವರೆಗೂ ಅಂದ್ರೆ ಖಂಡಿತ ಇನ್ವೆಸ್ಟ್ ಮಾಡಿ. ನನಗೆ ಆಗಿರೋದು ಇದು 2 ರಿಂದ 3 ತಿಂಗಳು ಆಗಿರೋ ಅನುಭವದ ಮಾತುಗಳು ನಾನು ನಿಮ್ಮ ಹತ್ರ ಹಂಚ್ಕೊಳ್ತಿರೋದು. ಸೊ ನನಗೆ ಇದಲ್ದೇನೆ ಬೇರೆ ಬಿಸ್ನೆಸ್ ಇದೆ, ಜೀವನ ಮಾಡಕ್ಕೆ ಬೇರೆ ದಾರಿ ಇದೆ, ನಾನು ಹಂಗಾಗಿ ಇದನ್ನೇ ನಂಬ್ಕೊಂಡಿಲ್ಲ, ಸೈಡ್ ಆಗಿ ಇರ್ಲಿ ಅಂತ ಇದು ನಾನು ಶುರು ಮಾಡಿರೋದು. ಬಟ್ ನಾನು ಇದರಲ್ಲಿ ಇನ್ವೆಸ್ಟ್ ಮಾಡಿದೀನಿ, ಸೊ ವೇಟ್ ಮಾಡ್ತೀನಿ, ಕಾಯ್ತೀನಿ ಇದ್ರಲ್ಲಿ ಲಾಭ ಬರೋವರೆಗೂ. ಇದನ್ನ ನಂಬ್ಕೊಂಡೆ ಇದ್ರಲ್ಲೇ ನನಗೆ ಲಾಭ ಬರಬೇಕು ಅಂತ ಅನ್ಕೊಂಡು ಏನಾದ್ರು ಇದ್ರೆ ದಯವಿಟ್ಟು ಮಾಡಕ್ ಹೋಗ್ಬೇಡಿ. ಅವರಿಗೆಲ್ಲ ನಾನು ಕೈ ಮುಗ್ದು ಕೇಳ್ತೀನಿ, ಎಲ್ಲಾರನ್ನು ನೋಡಿ ನಾನು ಗಳಿಸ್ಬೋದು ಅನ್ಕೊಂಡ್ ಮಾಡಕ್ ಹೋಗ್ಬೇಡಿ. ದುಡ್ಡಿದ್ರೆ ಜೋಪಾನವಾಗಿ ನಿಮ್ಮ ಹತ್ರ ಎತ್ತಿಟ್ಕೊಳ್ಳಿ. ಥ್ಯಾಂಕ್ ಯು.